ಪ್ರತ್ಯಂಗಿರ ದೇವಿಯ ಒಂದು ಬೃಹತ್ ಮೂರ್ತಿಯನ್ನು ನಿರ್ಮಾಣ ಮಾಡಿದ್ದೀವಿ. ಅಂದರೆ 108 ಅಡಿ ಎತ್ತರದ ಬೃಹತ್ ಮೂರ್ತಿಯನ್ನು ತಯಾರು ಮಾಡಿದ್ದೇವೆ. ಯಾಕೆ ಅಂತೇಳಿದ್ರೆ ಇಲ್ಲೆಲ್ಲ ಸದ್ಭಕ್ತರಿಗೆ ಒಳ್ಳೆಯದಾಗಬೇಕು ಮತ್ತು ಇಲ್ಲಿ ಭಕ್ತ ವೃಂದದವರಿಗೆ ಒಂದು ಒಳ್ಳೆಯದಾಗಬೇಕು ಅಂತೇಳಿ ಈ ಕಾರ್ಯವನ್ನು ಗುರುಗಳು ಮಾಡಿಸಿದ್ದಾರೆ. ಇದೇ ಅಂದರೆ ಆಗಸ್ಟ್ 19, 20, 21ನೇ ತಾರೀಕಿಗೆ ಉದ್ಘಾಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಅದಕ್ಕೋಸ್ಕರ ನಾವು ಈ ಪ್ರೆಸ್ ಮೀಟ್ನ ಡೇಟ್ ಅನೌನ್ಸ್ ಮಾಡೋಕ್ಕೋಸ್ಕರನೇ ಕರೆದಿರೋವಂಥದ್ದು. ಮತ್ತು ಈ ವಿಗ್ರಹನ ತುಂಬ ಕ್ವಾಲಿಟಿಯಾಗಿ ಮಾಡಿರೋವಂಥದ್ದು. ತುಂಬ ಅಂದರೆ ಬರೀ ಇಟ್ಟಿಗೆ ಚೂರನ್ನ ಬಳಸ್ತಲೇ ಬರೀ ಕಾಂಕ್ರೀಟಲ್ಲೇ ಇಷ್ಟು ದೊಡ್ಡ ಮೂರ್ತಿಯನ್ನು ರೆಡಿ ಮಾಡಿರೋವಂಥದ್ದು. ನಾವು ಸಾಕಷ್ಟು ಕಡೆ ಮಾಡಿದ್ದೀವಿ. ಇದು ತುಂಬ ಚಾಲೆಂಜಿಂಗ್ ಆಗಿ ಮಾಡಿರೋವಂಥ ಒಂದು ದೊಡ್ಡ ವಿಗ್ರಹ ಆಗಿದೆ. ಉದ್ಘಾಟನೆಗೆ ಎಲ್ಲರೂ ಬರಬೇಕು ಮತ್ತು ಇದೊಂದು ತುಂಬ ದೊಡ್ಡ ಮಟ್ಟದಲ್ಲಿ ಒಂದು ಯಶಸ್ವಿ ಆಗಬೇಕು ಅಂತೇಳಿ ತಮ್ಮನ್ನೆಲ್ಲ ಗುರುಗಳು ಬಯಸ್ದಂಗೆ, ಅಂದರೆ ಇವ್ರ ಕನ್ಸಲ್ಲಿ ಬಂದು ಅದೊಂದು ವಿಗ್ರಹನ ರೆಡಿ ಮಾಡಬೇಕು ಅಂತೇಳಿ ಇವ್ರು ನಮ್ಮನ್ನು ಕರೆಸ್ಬಿಟ್ಟು ಆಲ್ಮೋಸ್ಟ್ 2 ವರ್ಷ ಆಗಿದೆ ಸರ್ ಈ ಮೂರ್ತಿನ ತಯಾರು ಮಾಡಲಿಕ್ಕೆ. ಇಲ್ಲಿ ಶಕ್ತಿಪೀಠ ಆಗಿರೋದ್ರಿಂದ, ಉಗ್ರಮುನೇಶ್ವರ ಶಕ್ತಿಪೀಠ ಆಗಿರೋದ್ರಿಂದ ಇಲ್ಲಿ ಅಮ್ಮನವರ ಒಂದು ಶಿಲೆ ನಿರ್ಮಾಣ ಆಗಬೇಕು ಅಂತೇಳಿ ಗುರುಗಳು ಬೇಡಿಕೆ ಇಡ್ತಾರೆ. ಅದಕ್ಕೋಸ್ಕರ ನಾವು ಈ ವಿಗ್ರಹನ ತಯಾರು ಮಾಡಿರೋವಂಥದ್ದು. ಈಗ ಎಲ್ಲ ಕರ್ನಾಟಕಕ್ಕೆ ಇದೊಂದು ಸಮರ್ಪಣೆ ಮಾಡಬೇಕು ಅಂತೇಳಿ ತುಂಬ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮವನ್ನು ನಿಯೋಜನೆಗೊಳಿಸ್ತಾ ಇದ್ದೀವಿ. ಮಾನ್ಯ ಘನ ಸರ್ಕಾರದ ನಮ್ಮ ಮುಖ್ಯಮಂತ್ರಿಗಳು DK ಶಿವಕುಮಾರ್ ಸಾಹೇಬ್ರಿಗೂ ಕರಿಬೇಕು ಅಂತೇಳಿ ಒಂದು ಹಂತಕ್ಕೆ ಕನ್ಫರ್ಮ್ ಆಗಿದೆ. ಇನ್ನೂ ಸ್ವಲ್ಪ ಓಕೆ ಅಂತ ಹೇಳಿಲ್ಲ, ಹಂಗಾಗಿ ಕಾಯ್ತಾ ಇದ್ದೀವಿ. ಮುಂದಿನ ತಿಂಗಳು ಸಾಹೇಬರೆಲ್ಲ ಬಂದರೆ ಇನ್ನು ತುಂಬ ದೊಡ್ಡ ಮಟ್ಟದಲ್ಲಿ ಒಂದು ಕಾರ್ಯಕ್ರಮನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಅದಕ್ಕೋಸ್ಕರನೇ ಸರ್ 8 ಅಡಿ ಕೆಲಸ ಮಾಡಿರೋವಂಥದ್ದು ಸರ್. ಇಡೀ ವಿಗ್ರಹನ ಭೂಮಿಯಿಂದ ಮೇಲ್ಗಡೆ ಇದೆ ಮತ್ತು ಭೂಮಿ ಒಳಗಡೆ 20 ಅಡಿ ಆಳದಿಂದ ಫೌಂಡೇಶನ್ ಮಾಡಿರೋವಂಥದ್ದು ಸರ್. ಈ ವಿಗ್ರಹನ ಮಾಡಲಿಕ್ಕೆ ಸುಮಾರು ಒಂದು 500 ಪುಟಗಳ ಒಂದು ಡ್ರಾಯಿಂಗ್ನ ರೆಡಿ ಮಾಡ್ಕೊಂಡಿದ್ದೀವಿ. ಎವ್ರಿ 6 ಇಂಚ್ ಅಂದರೆ 6 ಇಂಚಿಗೆ ಒಂದು ಕಬ್ಬಣನ ನಾವೇನು ಕಟ್ಟಿದ್ದೀವಿ. ಆ ಪ್ರತಿ ಕಬ್ಬಣಕ್ಕೂ ನಾವು ಪ್ರತಿಯೊಂದು ಡ್ರಾಯಿಂಗ್ ಇರುತ್ತೆ, ಅದೇ ಥರ ಮಾಪನ ಮಾಡ್ಕೊಂಡು ಕಟ್ಟಿರೋವಂಥದ್ದು. 108 ಅಡಿ ಎತ್ತರಕ್ಕೂ ನಮಗೆ ಸಂಪೂರ್ಣವಾಗಿ ಡ್ರಾಯಿಂಗ್ ಇಟ್ಕೊಂಡು ಎಲ್ಲೂ ಮಿಸ್ ಆಗದೆ ಇರೋ ರೀತಿ ನೀವು ನೋಡ್ತಾ ಇರ್ಬೋದು. ಆ ಗೆಟಪ್ಪು, ಕಣ್ಣಲ್ಲಿ ಆ ಒಂದು ಆಕ್ರೋಶದ ಭಾವನೆ ಎಲ್ಲ, ಅದೆಲ್ಲ ತುಂಬ ಸ್ಟಡಿ ಮಾಡಿರೋವಂಥದ್ದು ಸರ್. ಈಗ ನೀವು ಈ ದೇವಿಯ ಹಿಂಭಾಗದಲ್ಲಿರೋ ಸಿಂಹನೇ 30 ಅಡಿ ಎತ್ತರ ಇದೆ, ಮೇಲ್ಭಾಗದಲ್ಲಿ 30 ಅಡಿ ಎತ್ತರ ಇದೆ. ಈಗೊಂದು 45 ಅಡಿ ಉದ್ದ ಬರುತ್ತೆ ಸರ್. ಅದೊಂದು ಭಾಳ ವಿಶೇಷ. ಇಷ್ಟು ದೊಡ್ಡ ಸಿಂಹ ಇಡೀ ಕರ್ನಾಟಕದಲ್ಲೇ ಎಲ್ಲೂ ಇಲ್ಲ. ಇದು ಮೊದಲನೇ ಬಾರಿಗೆ ತಾಯಿಯ ಒಂದು ರೂಪವನ್ನು ಮಾಡಿರೋವಂಥದ್ದು ಸರ್. ಎಷ್ಟು ದಿನ ಸರ್ ವಿಗ್ರಹ ಪ್ರಾರಂಭ ಹಂತದಲ್ಲಿ ಸ್ವಲ್ಪ ಡಿಲೇ ಆಯಿತು, ಸ್ವಲ್ಪ ಹಣಕಾಸು ಅದೆಲ್ಲ ತೊಂದರೆ ಇತ್ತು. ಆ ಒಂದು 2 ವರ್ಷಗಳ ಕಾಲ ನಾವು ಸತತವಾಗಿ ಒಂದು 35 ಜನ ಶಿಲ್ಪಿಗಳ ತಂಡ ಇದನ್ನು ಮಾಡಿರೋವಂಥದ್ದು ಸರ್. ಅದೇ 2 ವರ್ಷ ಸಮಯ ತಗೊಂಡಿದೆ ಸರ್ ಕಂಪ್ಲೀಟ್ ಆಗಲಿಕ್ಕೆ. 2 ವರ್ಷ ತಗೊಂಡಿದೆ. ಪ್ರತ್ಯಂಗಿರ ದೇವಿ ವಿಗ್ರಹ ಇದೇ ಮೊದಲ ಬಾರಿಗೆ ನಾವು ಮಾಡಿರೋವಂಥದ್ದು. ಇಡೀ ಕರ್ನಾಟಕದಲ್ಲೇ, ದೇಶದಲ್ಲೇ ಇರ್ಬೋದೇನೋ, ಬಟ್ ನಮಗೆ ತಿಳಿದಿರೋ ಮಟ್ಟಿಗೆ ಕರ್ನಾಟಕದಲ್ಲೇ ಇದೇ ಎತ್ತರವಾದ ವಿಗ್ರಹ. ಈಗ ಪ್ರೆಸೆಂಟ್ ಇವತ್ತಿನ ಡೇಟಿಗೆ ಇದೇ ಮೊದಲು ಹೈಯೆಸ್ಟ್ ಸ್ಟ್ಯಾಚು ಪ್ರತ್ಯಂಗಿರ ದೇವಿ ವಿಗ್ರಹ ಸರ್. ಈಗ ಮುನಿಯಪ್ಪ ಅವರು ಇಲ್ಲಿ ಉತ್ತದ ಮುಖಾಂತರ ನಮಗೆ ದರ್ಶನ ಕೊಟ್ಟಿದ್ದಾರೆ. ಉತ್ತದಲ್ಲಿ ದರ್ಶನ ಕೊಟ್ಟಿರೋವಂಥದ್ದು. ಇಲ್ಲಿ ಭಕ್ತ ಸಾಗರನೇ ಇದೆ. ಅಂದರೆ ಇವರು ತಂದೆಯವರಾಗಿರ್ಬೋದು, ಅವರೆಲ್ಲ ಇದನ್ನು ನಡೆಸ್ಕೊಂಡು ಬಂದಿದ್ದಾರೆ. ಇದಕ್ಕೆ ಸ್ಪೆಸಿಫಿಕ್ ಆಗಿ ಇಲ್ಲಿಗೆ ಆದಂಥ ಒಂದು ಭಕ್ತಾದಿಗಳಿದ್ದಾರೆ. ಅವ್ರಿಗೇನೇ ಕಷ್ಟ ಕಾರ್ಪಣ್ಯ ಬಂದರೂ ಇಲ್ಲಿ ಬಂದು ಅದನ್ನು ಇಲ್ಲಿ ಬಂದರೆ ಸಾಕು ಅವ್ರಿಗೊಂದು ಒಳ್ಳೇದಾಗತ್ತೆ ಅನ್ನೋ ಒಂದು ಮನೆ ಭಾವನೆ ಇದೆ. ಈಗೆಲ್ಲ ಏನೇನೋ ಮಾಡ್ತಿರೋ ದೃಷ್ಟಿ ದೋಷ ಅದು ಇದು ಅಂತೇಳಿ ಅವ್ರಿಗೆ ಮನಸ್ಸಿಗೆ ಬಂದಾಗ ಇಲ್ಲಿ ಬಂದು ಒಂದು ಪೂಜೆಯನ್ನು ಮಾಡಿಸ್ಕೊಂಡು ಒಳ್ಳೇದಾಗಿದೆ ಅಂತೇಳಿ ಎಲ್ಲರ ಭಾವನೆಯೂ ಇದೆ. ಎಲ್ಲರ ಸಹಕಾರದಿಂದ ನಾವು ಈ ಮೂರ್ತಿನ ಮಾಡೋಕ್ಕಾಗಿದೆ ಸರ್. ಪ್ರತಿಯೊಬ್ಬರೂ ಒಬ್ಬೊಬ್ಬರು 1 ಚೀಲ ಇಟ್ಟಿಗೆ, 1 ಚೀಲ ಸಿಮೆಂಟು ಕೊಡಿಸಿದ್ದಾರೆ, 10 ಮೂಟೆ ಸಿಮೆಂಟು ಕೊಡಿಸಿದ್ದಾರೆ, 100 ಮೂಟೆ ಸಿಮೆಂಟು ಕೊಡಿಸಿದ್ದಾರೆ ಸರ್. ಆ ಥರ ಎಲ್ಲ ಭಕ್ತಾದಿಗಳ ಒಂದು ಸಹಕಾರದಲ್ಲಿ ಈ ವಿಗ್ರಹ ತಯಾರಾಗಿದೆ ಸರ್. ಅಲ್ಲಿ ವಿಶಿಷ್ಟತೆ ಏನು? ತುಂಬ 10-15 ವರ್ಷಗಳ ಹಿಂದೆ ಅಥವಾ ಈಗ ನಡೀತಿರ್ತಕ್ಕಂಥ ಕೆಲ ನಮ್ಮ ಆರ್ಟಿಸ್ಟ್ಗಳು ನಿರ್ಮಾಣ ಮಾಡ್ತಿರ್ತಕ್ಕಂತಹ ವಿಗ್ರಹಕ್ಕೂ ಈಗ ನಾವು ಮಾಡಿರ್ತಕ್ಕಂಥ ವಿಗ್ರಹಕ್ಕೂ ಏನಾದರೂ ಟೆಕ್ನಾಲಜಿಲಿ ಏನಾದರೂ ವ್ಯತ್ಯಾಸ ಇದೆಯಾ ಅಂತ ನೀವು ಏನಾದ್ರು ಕೇಳೋದಾದರೆ ಇದೆ, ತುಂಬ ಇದೆ. ಇವತ್ತು ಟೆಕ್ನಾಲಜಿಯನ್ನು ತುಂಬ ಬೆಳೆದಿರೋದ್ರಿಂದ ಫಸ್ಟ್ ಒಂದು ವಿಗ್ರಹ ಮಾಡ್ಬೇಕಾದ್ರೆ ಏನು ಮಾಡುವು, ಮಾಡೆಲ್ ರೆಡಿ ಮಾಡ್ಕೊಂಡು ಸೊ ಅದಕ್ಕೆ ಇಟ್ಟಿಗೆ ಚೂರುಗಳನ್ನು ಬಳಸಿ ವಿಗ್ರಹಗಳನ್ನ ಮಾಡ್ತಾ ಇದ್ವಿ. ನಿಮಗೆಲ್ಲ ಗೊತ್ತಿರೋದಿದೆ ಇದು. ಆ ಇಟ್ಟಿಗೆ ಚೂರಿನ ಏಜ್ ಅಂತ ಹೇಳ್ತೀವಿ, ಸಿವಿಲ್ ಏಜು ತುಂಬ ಕಡಿಮೆ ಇರೋದು. ಅಥವಾ ಮಳೆಗೆ ಬಂದಾಗ ಸೊ ವೆದರ್ ಚೇಂಜ್ ಆಗ್ತಾ ಇರುತ್ತೆ. ಈ ಚೇಂಜಿಂಗ್ ಆಫ್ ವೆದರ್ಗೆ ನನ್ನ ಕ್ವಾಲಿಟಿನ ಕಳ್ಕೊಂಡು ಸ್ಟೆಬಿಲಿಟಿ ವೀಕ್ ಆಗೋದು. ಅರೌಂಡ್ ನಾವು ಮಾಡಿರ್ತಕ್ಕಂಥ ವಿಗ್ರಹಗಳು ತುಂಬ ಹಳೆ ವಿಗ್ರಹಗಳಲ್ಲಿ ನಾವಲ್ಲ, ನಮ್ಮ ಹಿರೀಕರು ಪೂರ್ವಿಕರು ಮಾಡಿರ್ತಕ್ಕಂಥ ವಿಗ್ರಹಗಳು 15-20 ವರ್ಷದಲ್ಲೆಲ್ಲ ತನ್ನ ಸ್ಟೆಬಿಲಿಟಿನ ಹಾಳು ಮಾಡ್ಕೊಳ್ಳೋದು. ಸೊ ಹಾಗಾಗಿ ಏನಾದರೂ ಒಂದು ಮಾಡಬೇಕು, ಎಂಟೈರ್ ವಿಗ್ರಹನ ಕಾಂಕ್ರೀಟಲ್ಲೇ ಮಾಡಬೇಕು. ಯಾವುದೇ ರೀತಿ ಮಡ್ ಬ್ರಿಕ್ಸ್ ಅಥವಾ ಸಾಲಿಡ್ ಬ್ಲಾಕ್ ಅಂತೇನು ಹೇಳ್ತೀವಿ ಯಾವುದನ್ನು ಸಹ ಬಳಸ್ದಲೇ ಪ್ರತಿಯೊಂದನ್ನು ಕಾಂಕ್ರೀಟಲ್ಲೇ ಮಾಡಬೇಕು. ಮತ್ತು ಮೆಶ್ ವರ್ಕ್ ಸಮೇತ ಬಳಸಬಾರ್ದು ಅಂತೇಳಿ ನಾವೊಂದು
ವಿಚಾರ ಮಾಡಿ ಮತ್ತು ನನ್ನ ಟೀಮ್ ವರ್ಕ್ ಆಫ್ ಇಂಜಿನಿಯರಿಂಗ್ಸ್ ಏನಿದೆ ಅವ್ರ ಜೊತೆ ಎಲ್ಲ ಸೀನಿಯರ್ಸು ಪ್ರತಿಯೊಬ್ಬರ ಜೊತೆ ಕುಳಿತು ಡಿಸ್ಕಷನ್ ಮಾಡಿ ಮಾಡರ್ನ್ ಟೈಪ್ ಆಫ್ ಕಾಂಕ್ರೀಟ್ನ ಯೂಸ್ ಮಾಡಿ ಯಾವುದೇ ಒಂದು ರೀತಿಯ ಸಣ್ಣ ಇಟ್ಟಿಗೆ ಚೂರುಗಳನ್ನು ಬಳಸದಲೇ ಪ್ರತಿಯೊಂದು ಈಗ ಏನಾಗಿದೆ ನೀವು ಅಲ್ಲಿ ನೋಡ್ತಾ ಇರೋಂಗೆ ಸಣ್ಣ ಸಣ್ಣ ಕೂದಲು ಎಲೆಗಳಿಂದ ಹಿಡಿದು ತಾಯಿಯ ವಿಗ್ರಹದ ಕಿರು ಬೆರಳಿನ ಸಮೇತ ನಾವು ಕಾಂಕ್ರೀಟಲ್ಲೇ ಮಾಡಿದ್ದೀವಿ ಪ್ರತಿಯೊಂದನ್ನು. ಮತ್ತು ಅದು ಕಾಂಕ್ರೀಟ್ ವಿಚಾರವಾಗಿ ಸ್ಟೆಬಿಲಿಟಿ ವಿಚಾರವಾಗಿ ಬಂತು. ಸೊ ಅದಾದಮೇಲೆ ಈಗ ಏನಾಗಿದೆ ಪೇಂಟಿಂಗ್ ವಿಚಾರವಾಗಿ ಬಂದರೆ ವಾಟರ್ ಪ್ರೂಫ್ ಈಗೆಲ್ಲ ತುಂಬ ಟೆಕ್ನಾಲಜಿ ತುಂಬ ಚೆನ್ನಾಗಿರೋದ್ರಿಂದ ಆ ಪೇಂಟಿಂಗು ಕಂಪ್ನಿ ಏನಿದೆ ಆ ಪೇಂಟರ್ಸ್ಗಳನ್ನ ಕರೆಸಿ ಅದರಲ್ಲಿ ವೆಲ್ ಆ್ಯಂಡ್ ಗುಡ್ ಕ್ವಾಲಿಫೈಡ್ ಆಗಿರ್ತಕ್ಕಂತಹ ಇಂಜಿನಿಯರ್ಸ್ಗಳನ್ನ ಕರೆಸಿ ಪೇಂಟ್ ತುಂಬ ಬೇಗ ಹಾಳಾಗ್ದಲೇ ಇರ್ತಕ್ಕಂತೆ ಮತ್ತು ಈ ವೆದರ್ಗೆ ಪರ್ಟಿಕ್ಯುಲರಿ ಆನ್ ದಿಸ್ ವೆದರ್ ಅದಕ್ಕೆ ಅಡ್ಜಸ್ಟ್ ಆಗಲಿಕ್ಕೆ ಯಾವ ಟೈಪ್ ಆಫ್ ಪೇಂಟ್ಸ್ ಬೇಕು ಅದನ್ನೆಲ್ಲನೂ ಪ್ರತಿಯೊಂದನ್ನು ಸಹ ಕೂಲಂಕುಷವಾಗಿ ಒಂದೇ ಮಾತಲ್ಲಿ ನಿಮಗೆ ನಿಮ್ಮ ಸಮಯನ ಹಾಳು ಮಾಡಲಿಕ್ಕೆ ಇಷ್ಟಪಡಲ್ಲ. ಒಂದೇ ಮಾತಲ್ಲಿ ಕೂಲಂಕುಷವಾಗಿ ಮುಗಿಸ್ಬೇಕು ಅಂದರೆ ಮಾಡರ್ನ್ ಟೆಕ್ನಾಲಜಿ ಮತ್ತು ಸ್ಟ್ರೆಂತ್ ಆ್ಯಂಡ್ ಸ್ಟೆಬಿಲಿಟಿಗೆ ಲಾಂಗ್ ಟೈಮ್ ಡ್ಯೂರೇಷನ್ಗೆ ಏನೇನು ಬೇಕು ಪ್ರತಿಯೊಂದನ್ನು ಸಹ ಟೀಮ್ ವರ್ಕ್ ಮಾಡಿ ಫೈನಲೈಸ್ ಮಾಡಿ ಈ ಒಂದು ವಿಗ್ರಹನ ಕೊನೆ ಹಂತಕ್ಕೆ ತಂದು ಲೋಕಾರ್ಪಣೆಗೆ ಅಂತ ಇಟ್ಟಿದ್ದೀವಿ. ತಾಯಿ ಪ್ರತ್ಯಂಗಿರಾ ದೇವಿಯ ಲೋಕಾರ್ಪಣೆಯ ದಿನಾಂಕವನ್ನು ಸಮೇತ ನಾವು ನಿಮಗೆ ಆಲ್ರೆಡಿ ಇವತ್ತು ತಿಳಿಸ್ತಾ ಇದ್ದೀವಿ. ಎಲ್ಲರಿಗೂ ನಿಮಗೆ ನಮಗೆ ಮತ್ತು ನೊಂದು ಬೆಂದು ಬರ್ತಕ್ಕಂತಹ ಇಲ್ಲಿಯ ಭಕ್ತರಿಗೆ ತಾಯಿಯ ಮನದಾಳದಲ್ಲಿ ನೆನೆಯುವಂಥ ಪ್ರತಿಯೊಬ್ಬ ಭಕ್ತರಿಗೂ ತಾಯಿ ಪ್ರತ್ಯಂಗಿರಾ ದೇವಿ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಅಂತೇಳಿ ಬಯಸ್ತಾ ನನ್ನ ಈ 2 ಮಾತುಗಳು ದಯವಿಟ್ಟು ಆ ದಿನಾಂಕವನ್ನು ಮತ್ತೆ ಗುರ್ತು ಮಾಡ್ತಾ ಇದ್ದೀನಿ. 19/8/2026 ಬುಧವಾರದಿಂದ ದಿನಾಂಕ ಮತ್ತು ಬುಧವಾರದಿಂದ ಪ್ರಾರಂಭ ಆದರೆ ದಿನಾಂಕ 21/8/2026 ಶುಕ್ರವಾರದವರೆಗೆ ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳಾಗಿರ್ಬೋದು, ಹೋಮ ಆಗಿರ್ಬೋದು, ಅದಕ್ಕೆ ಸಂಬಂಧಪಟ್ಟ ಬೇರೆ ಬೇರೆ ಕಾರ್ಯಕ್ರಮಗಳಿರುತ್ತೆ. ಅದನ್ನು ನಾವು ನಮ್ಮ ಬ್ರೋಚರ್ ಏನಿದೆ ಅದರಲ್ಲಿ ಯಾವ ಸಮಯದಲ್ಲಿ ಯಾವ ಕಾರ್ಯಕ್ರಮವನ್ನು ನಿಗದಿಪಡಿಸಿದ್ದೀವಿ ಮತ್ತು ಉದ್ಘಾಟನೆಗಾಗಲಿ ಅಥವಾ ಇದಕ್ಕೆ ಬೇರೆದಕ್ಕೆಲ್ಲ ಏನು ಬರ್ತಾ ಇದ್ದಾರೆ ಅಂತ ಪ್ರತಿಯೊಂದನ್ನು ಸಹ ನಮ್ಮ ಬ್ರೋಚರಲ್ಲಿ ನಿಮಗೆ ಆಲ್ರೆಡಿ ಮತ್ತೆ ಇದು ಮಾಡ್ತೀವಿ. ಫಸ್ಟು ಈ ಕ್ಷೇತ್ರದ ಒಂದು ಏನು ಧರ್ಮದರ್ಶಿಗಳೇನಿದ್ದಾರೋ ಇವ್ರಿಗೆ ಒಂದು ಪ್ರೇರೇಪಣೆ ಆಗುತ್ತೆ ಉಗ್ರಮುನೇಶ್ವರ ಸ್ವಾಮಿ ಅಂತ. ಆ ಪ್ರೇರೇಪಣೆ ಆದಾಗಿಂದ ಒಂದು ಚಿಕ್ಕ ಗುಡಿಸಲಿನಲ್ಲಿ ಸ್ಟಾರ್ಟ್ ಮಾಡಿಕೊಂಡು ಪೂಜೆ ಮಾಡಿಕೊಂಡು ಭಕ್ತರ ಒಂದು ಇಷ್ಟಾರ್ಥಗಳನ್ನ ಭಗವಂತನ ಕಡೆಯಿಂದ ನೆರವೇರಿಸ್ಕೊಡ್ತಾ ಬಂದು ಅನೇಕ ಭಕ್ತಾದಿಗಳು ಇಲ್ಲಿ ಸುಮಾರು ಕರ್ನಾಟಕಾದ್ಯಂತ ತಮಿಳುನಾಡು, ಆಂಧ್ರ ಎಲ್ಲ ಕಡೆಯಿಂದ ಭಕ್ತಾದಿಗಳು ಇಲ್ಲಿಗೆ ಬರ್ತಾ ಹೋಗ್ತಾ ಇರೋದ್ರಿಂದ ಸುಮಾರು ಭಕ್ತಾದಿಗಳನ್ನ ಕಾರ್ಪಣ್ಯಗಳು ಮಾಯ ಆಗಿರೋದ್ರಿಂದ ಇಲ್ಲಿ ಬಂದು ಹೋಗಿರೋದ್ರಿಂದ ಅದೇ ಒಂದು ಇದರಲ್ಲಿ ಆ ಸ್ವಾಮಿ ಉಗ್ರಮುನೇಶ್ವರನೇ ಇವರಿಗೆ ಒಂದು ಈ ಕೃಷ್ಣೇಗೌಡರು ಏನು ಧರ್ಮದರ್ಶಿಗಳಿದ್ದಾರೋ ಇವ್ರಿಗೆ ಪ್ರೇರೇಪಣೆ ಆಗಿರ್ತದೆ. ಅಮ್ಮಾರು ಬಂದು ಕನಸಿನಲ್ಲಿ ಈ ಥರ ನೀನು ಸ್ಥಾಪನೆ ಮಾಡು ನನ್ನ ಸನ್ನಿಧಿಲಿ ಅಂತ ಅಂದ್ಬಿಟ್ಟು ಉಗ್ರಮುನೇಶ್ವರನು ಹೇಳಿರ್ತಾರೆ. ಆ ಒಂದು ಪ್ರೇರೇಪಣೆ ಮೇರೆಗೆ ಈ ಒಂದು ಪ್ರತ್ಯಂಗಿರಾ ದೇವಿನ ಲೋಕಾರ್ಪಣೆ ಮಾಡಬೇಕು ಅಂದ್ಬಿಟ್ಟು ತಮಗೆ ಬೇಕಾದಂಥ ಒಂದು ಭಕ್ತಾದಿಗಳನ್ನ ಕಟ್ಕೊಂಡು ಈ ಒಂದು ದೊಡ್ಡ ಒಂದು ಕಾರ್ಯವನ್ನು ನೆರವೇರಿಸಿ ಲೋಕಾರ್ಪಣೆಗೆ ಲೋಕಕ್ಕೆಲ್ಲ ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು ಎಲ್ಲ ಭಕ್ತಾದಿಗಳಿಗೂ ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು ಈ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದಾರೆ. ದಯವಿಟ್ಟು ಎಲ್ಲ ಭಕ್ತಾದಿಗಳು ಈ ತಾಯಿ ಉಗ್ರಮುನೇಶ್ವರ ಸ್ವಾಮಿಯ ಹಾಗೂ ಪ್ರತ್ಯಂಗಿರಾ ದೇವಿಯ ಕೃಪೆಗೆ ಪಾತ್ರ ಆಗಬೇಕು. ಈ ಉದ್ಘಾಟನಾ ಸಮಾರಂಭವನ್ನು ಯಶಸ್ವಿ ರೀತಿ ನಡೆಸ್ಕೊಡ್ಬೇಕು ಅಂತ ಎಲ್ಲರನ್ನೂ ನಾನು ಇಲ್ಲೊಬ್ಬ ಭಕ್ತನಾಗಿ ಮತ್ತು ಈ ಟ್ರಸ್ಟ್ನ ಒಬ್ಬ ಕಾರ್ಯದರ್ಶಿಯಾಗಿ ಎಲ್ಲರನ್ನೂ ಕೇಳ್ಕೊಳ್ತಾ ಇದ್ದೀನಿ.